ಒಬ್ರು 1,000 ಕೊಟ್ಟವ್ರೆ, ಇನ್ನೊಬ್ರು 2,000 ಕೊಟ್ಟವ್ರೆ. ನೀವು 3,000 ಕೊಟ್ರೆ ನಮ್ಮೆಲ್ರು ಓಟು ನಿಮ್ಗೆ ಒತ್ತೀವಿ ಏನ್ರಪ್ಪ? ಸರಿ, ಹಾಗಿದ್ರೆ ಒಬ್ಬೊಬ್ಬರಿಗೆ 3,000 ಏನು 5,000 ಬೇಕಾದ್ರೆ ಕೊಡ್ತೀನಿ. ಒಂದೊಂದು ತಲೆಗೆ 5,000 ರೂಪಾಯಿ ಕೊಡ್ತೀನಿ. ನಾನ್ ಕೊಡೋ 5,000 ರೂಪಾಯಿ ಅಥವಾ ಬೇರೆಯವ್ರು ಕೊಡೋ 1,000 2,000 ರೂಪಾಯಿ, ಅದರಲ್ಲಿ ನೀವು ವರ್ಷವೆಲ್ಲ ನಿಮ್ಮ ಜೀವನ ನಡ್ಸಕ್ಕಾಗತ್ತಾ? ಅಥವಾ ನಿಮ್ಮ ಹೆಂಡತಿ ಮಕ್ಕಳನ್ನ 100 ವರ್ಷ ಸಾಕೋದಕ್ಕಾಗತ್ತಾ? ಅದಂಗಾಯ್ತದೆ ಬುದ್ಧಿ. ಬ್ಯಾಗಲ್ಲಿ ಏನಿದೆ ಅಂತ ಕೇಳಿದ್ರಿ ಅಲ್ವಾ? ನೋಡ್ರಪ್ಪ, ನೀವು ಹಾಕೋ ಹೋಟು ನಿಮ್ಮ ಹಕ್ಕು. ಅದರಿಂದ ಅದನ್ನ ಬಿಡ್ಗಾಸ್ಗೋಸ್ಕರ ಮಾರ್ಕತಿರಲ್ಲ, ಅದ್ ಸರಿನಾ? ಹೋಗ್ಲಿ, ನಿಮ್ಗೆ ಓಟ್ ಹಾಕೋ ಹಕ್ಕು ಹೇಗ್ ಬಂತು ಅಂತ ಗೊತ್ತಾ? ಅದನ್ನ ಯಾರು ತಂದ್ಕೊಟ್ರು ಅಂತ ಗೊತ್ತಾ? ಒಂದನ್ ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಗೆ ಓಟ್ ಹಾಕೋದ್ರಿಂದನೇ ನಿಮಗ್ ಬೆಲೆ. ಕೈ ಮುಗಿಯೋದು, ಕಾಲ್ ಮುಗಿಯೋದು, ಹಣ ಕೊಡೋದು, ಪ್ರೀತಿಯಿಂದ ಮಾತಾಡ್ಸೋದು. ಅದಾದ್ಮೇಲೆ ನಿಮ್ಮನ್ನ ಅವ್ರು ಮಾತಾಡ್ಸೋ ರೀತಿ ನೋಡಿದೀರಾ? ಹೇಗ್ ನಡ್ಕೋತಾರೆ ಅಂತ ನೋಡಿದೀರಾ? ಯೋಚನೆ ಮಾಡಿದೀರಾ? ಇಲ್ಲ. ಯಾಕೆ ಹೇಳಿ? ಈಸ್ಕೊಂಡಿರ್ತೀರಲ್ಲ, ಅದಕ್ಕೋಸ್ಕರ ಸೀರೆ, ಹೆಂಡ, ಬಿರಿಯಾನಿ, ನಿಮ್ಮನ್ನ ನೀವು ಯಾಕೆ ಮಾರ್ಕೋತೀರಾ? ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ದ ಹಾಗೆ, ಮತ ಹಾಕೋ ಹಕ್ಕು ನಮ್ಮ ಮನೆ ಹೆಣ್ಮಕ್ಳಷ್ಟೇ ಪವಿತ್ರ. ಅದನ್ನ ಮಾರ್ಕೊಂಡ್ರೆ ನಮ್ಮ ಮನೆ ಹೆಣ್ಮಕ್ಳನ್ನ ಮಾರ್ಕೊಂಡಂಗೆ. ನಿಮ್ಗೊಂದು ಸತ್ಯ ಹೇಳ್ತೀನಿ, ನಂಬೋದು ಬಿಡೋದು ನಿಮ್ಮಿಷ್ಟ. ನಿಮ್ಮಿಷ್ಟ ಏನು, ನಂಬಲೇಬೇಕು, ಯಾಕಂದ್ರೆ ಅದೇ ಸತ್ಯ. ಈ ನಾವು ನೀವು 5 ವರ್ಷಕ್ಕೊಂದ್ಸಲ ಹಾಕ್ತಿವಲ್ಲ ಓಟು, ಮತ ಅಂತಾರಲ್ಲ, ಆ ಓಟ್ಗೋಸ್ಕರ ನಿಮ್ಗಳ ಮುಂದೆ ಕೈ ಚಾಚ್ಕೊಂಡ್ ಬರ್ತಾರಲ್ಲ, ಕೈ ಮುಕ್ಕೊಂಡ್ ಬರ್ತಾರಲ್ಲ, ಆ ಮತ ಅನ್ನೋ ಪವರ್ನ ನಿಮ್ಗೆಲ್ಲ ಕೊಡ್ಸಿದ್ ಯಾರು ಅಂತ ಗೊತ್ತಾ? ಅವರೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ನಿಮ್ಗಳ ಒಂದೊಂದು ಓಟಿನ ಹಿಂದೆ ಆ ಮಹಾತ್ಮನ, ಪುಣ್ಯಾತ್ಮನ ಶ್ರಮ, ಕಷ್ಟ, ನೋವು, ಪ್ರಾಮಾಣಿಕತೆ ಎಲ್ಲವೂ ಅಡಗಿದೆ. ಅಂತ ಮೂಲ್ಯವಾದ ಓಟನ್ನ ದುಡ್ಡುಗೋಸ್ಕರ ಮಾರ್ಕತಿರಲ್ಲ, ಇದು ಸರಿನಾ? ನೀವೇ ಹೇಳಿ. ನಿಮ್ಗೆಲ್ಲ ಗೊತ್ತಿರ್ಲಿ, ಹಲವಾರು ದೇಶಗಳಲ್ಲಿ ಒಂದು ಓಟ್ಗೋಸ್ಕರ ರಕ್ತ ಕ್ರಾಂತಿಗಳೇ ನಡೆದೋಗಿದೆ. ಅಂಥದ್ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಎಲ್ಲ ಸಮಾಜದ ಜನತೆಗೋಸ್ಕರ ವೋಟ್ ಮಾಡೋ ಹಕ್ಕನ್ನ ತಂದ್ಕೊಡೋಕ್ಕೋಸ್ಕರ ತಮ್ಮ ವಿದ್ವತ್ ಬುದ್ಧಿಶಕ್ತಿಯನ್ನ ಬಳಸಿ ನಿಮ್ಗೆಲ್ಲರಿಗೂ ವೋಟ್ ಮಾಡೋ ಹಕ್ಕನ್ನ ತಂದ್ಕೊಟ್ಟಿದ್ದಾರೆ ಅಂತ. Download Moj.